ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ನಾಳೆ ಮಾಲವ್ಯ ಯೋಗ ನಿರ್ಮಾಣವಾಗಲಿದೆ. ಸ್ನೇಹಿತರೆ, ಈ 5 ರಾಶಿಯವರಿಗೆ ಶ್ರೀ ಲಕ್ಷ್ಮೀ ದೇವಿಯ ಕೃಪೆ ಲಭಿಸಲಿದೆ. ಅದರ ಜೊತೆಗೆ ಹಣದ ಸುರಿಮಳೆಯೇ ಸುರಿಯುತ್ತಾ ಹೋಗ್ತದೆ. ಮತ್ತು ಕಂಕಣ ಭಾಗ್ಯವು ಕೂಡ ಕೂಡಿ ಬರುವ ಯೋಗವು ಕೂಡ ನಿಮಗೆ ಬರಲಿದೆ. ಸ್ನೇಹಿತರೆ, ನಾಳೆ ಮಾಲವ್ಯ ಯೋಗ, ಸುನಾಪ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ. ಇದರಿಂದಾಗಿ ಕೆಲವು ರಾಶಿಯವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾದಂತಹ ಅಂಶಗಳು ಇಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಲ್ಲಿ ನಾಳೆ ಯಾವ ರಾಶಿಯವರಿಗೆ ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿದೆ, ಆ ರಾಶಿಯು ನಿಮ್ಮದು ಕೂಡ ಇದೇನಾ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗ್ತೀರಾ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗುತ್ತದೆ. ಸ್ನೇಹಿತರೆ, ನಾಳೆ ಮಾಲವ್ಯ ಯೋಗ, ಸುನಭ ಯೋಗ ಕೂಡ ನಿರ್ಮಾಣವಾಗಲಿದೆ. ಜೊತೆಗೆ ನಾಳೆ ಅನೇಕ ಶುಭ ಸಂಯೋಜನೆಗಳು ಕೂಡ ರೂಪುಗೊಳ್ಳುತ್ತಿವೆ. ಸ್ನೇಹಿತರೆ, ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆಯು ಹೆಚ್ಚಾಗ್ತಾ ಹೋಗ್ತದೆ. ಕೆಲವು ರಾಶಿಗಳು ನಾಳೆ ರೂಪುಗೊಳ್ಳುವಂತಹ ಶುಭಯೋಗದ ಪ್ರಯೋಜನವನ್ನು ಪಡೆಯಲಿವೆ. ಈ ರಾಶಿಗಳ ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೇನೆ. ಆ ಪರಿಹಾರಗಳನ್ನು ನೀವು ಮಾಡೋದ್ರಿಂದ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ತಾ ಹೋಗ್ತದೆ ಮತ್ತು ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ನೀವು ಪಡೆಯಬಹುದಾಗಿದೆ. ಸ್ನೇಹಿತರೆ, ಇನ್ನು ಯಾವುವು ಆ ಅದೃಷ್ಟಶಾಲಿ ರಾಶಿಗಳು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ರಾಶಿ ಮೇಷರಾಶಿಯಾಗಿರಲಿದೆ. ಸ್ನೇಹಿತರೆ, ಮೇಷರಾಶಿ ಸೇರಿದ ಜನರಿಗೆ ನಾಳೆ ಲಾಭದಾಯಕ ಮತ್ತು ಸಂತೋಷದಿಂದ ಕೂಡಿರುವ ದಿನವಾಗಿರುವುದು. ಮತ್ತು ನಾಳೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಉತ್ತಮ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತವೆ. ಅದರಿಂದ ನೀವು ಹೆಚ್ಚಿನ ಧನಲಾಭವನ್ನು ಕೂಡ ಪಡೆಯುವಂತಹ ಯೋಗ ಕೂಡ ನಿಮಗೆ ಬರಲಿದೆ. ಸ್ನೇಹಿತರೆ, ವ್ಯಾಪಾರದಲ್ಲಿ ನಿಮ್ಮ ಪಾಲುದಾರರ ಸಂಪೂರ್ಣ ಬೆಂಬಲವು ದೊರಕ್ತಾ ಹೋಗ್ತದೆ. ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ವ್ಯಾಪಾರವು ಕೂಡ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರುತ್ತದೆ. ಅದೇ ರೀತಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಾಳೆ ಮೇಷರಾಶಿಯವರಿಗೆ ಉತ್ತಮವಾದ ದಿನವಾಗಿರಲಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕೆಲಸ ಮಾಡುವವರಿಗೆ ಆದಾಯ ನಾಳೆ ವೃದ್ಧಿ ಆಗ್ತಾ ಹೋಗ್ತದೆ. ಇನ್ನು ವರಿಷ್ಠ ವ್ಯಕ್ತಿಯ ಸಂಪೂರ್ಣ ಬೆಂಬಲವೂ ಕೂಡ ನಾಳೆ ನಿಮಗೆ ದೊರಕ್ತಾ ಹೋಗ್ತದೆ. ಸರ್ಕಾರಿ ಕ್ಷೇತ್ರದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳು ಅರ್ಧಕ್ಕೆ ನಿಂತಿದ್ರೆ ಅದು ಕೂಡ ನಿಮಗೆ ಪೂರ್ಣಗೊಳ್ತಾ ಹೋಗ್ತದೆ. ಸ್ನೇಹಿತರೆ, ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರಲಿದ್ದೀರಿ. ಯಾವುದೇ ಸಮಸ್ಯೆ ಕೂಡ ನಿಮಗೆ ಆರೋಗ್ಯದಲ್ಲಿ ಬರೋದಿಲ್ಲ. ಸ್ನೇಹಿತರೆ, ಇನ್ನು ಅಶುಭವನ್ನು ಹೋಗಲಾಡಿಸಲು ಪರಿಹಾರ ಏನು, ಆ ದಿನವನ್ನು ಶುಭವಾಗಿಸಲು ನೀವು ಶ್ರೀ ಲಕ್ಷ್ಮೀ ದೇವರಿಗೆ ಜೇನುತುಪ್ಪ ಬೆರೆಸಿದ ಖೀರನ್ನು ನೀವು ಅರ್ಪಿಸಬೇಕಾಗುತ್ತದೆ. ಮತ್ತು ನೀವು ಯಾವುದೇ ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ನೀವು ಶುಭ ಕಾರ್ಯಕ್ಕೆ ಹೋಗುವ ಮೊದಲು ಜೇನುತುಪ್ಪವನ್ನು ಸೇವಿಸಿ ಹೋಗೋದ್ರಿಂದ ನಿಮಗೆ ಇರುವಂತಹ ಅಶುಭಗಳೆಲ್ಲವಕ್ಕೂ ಪರಿಹಾರ ಸಿಗಲಿದೆ. ಸ್ನೇಹಿತರೆ, ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಿಥುನ ರಾಶಿಯಾಗಿರಲಿದೆ. ಸ್ನೇಹಿತರೆ, ಮಿಥುನ ರಾಶಿಗೆ ಸೇರಿದ ಜನರ ಆದಾಯವು ನಾಳೆ ಅತ್ಯಂತ ಹೆಚ್ಚಾಗಿ ವೃದ್ಧಿ ಆಗ್ತಾ ಹೋಗ್ತದೆ. ಸ್ನೇಹಿತರೆ, ನಿಮಗೆ ಎಲ್ಲಿಂದಾದರೂ ಹಠಾತ್ ಧನಲಾಭವೂ ಆಗೋದ್ರಿಂದ ನೀವು ಸಂತೋಷಭರಿತರಾಗಿ ಇರ್ತೀರಿ. ಸ್ನೇಹಿತರೆ, ಇನ್ನು ಉಳಿತಾಯವನ್ನು ಮಾಡಲು ನಾಳೆ ನಿಮಗೆ ಉತ್ತಮವಾದ ದಿನವಾಗಿರುವುದು. ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡುವ ಜನರ ಪ್ರಭಾವ ನಾಳೆ ಹೆಚ್ಚಾಗ್ತಾ ಹೋಗ್ತದೆ. ಸ್ನೇಹಿತರೆ, ಇನ್ನು ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನ ಪಡುತ್ತಿರುವಂತಹ ಪ್ರಯತ್ನಗಳೆಲ್ಲವೂ ನಿಮಗೆ ಯಶಸ್ವಿಯಾಗ್ತಾ ಹೋಗ್ತವೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಜನರಿಗೆ ನಾಳೆ ಯಶಸ್ಸು ದೊರಕ್ತಾ ಹೋಗ್ತದೆ. ಸ್ನೇಹಿತರೆ, ತಂದೆ ಮತ್ತು ಪಿತ್ರಾರ್ಜಿತ ಸಂಪತ್ತಿನಿಂದ ನಾಳೆ ನಿಮಗೆ ಉತ್ತಮವಾದ ಧನಲಾಭವೂ ಕೂಡ ದೊರಕ್ತಾ ಹೋಗ್ತದೆ. ನೀವು ಕೆಲಸವನ್ನು ಹುಡುಕ್ತಿದ್ರೆ ನಾಳೆ ನಿಮಗೆ ಸಕಾರಾತ್ಮಕವಾದಂತಹ ಪರಿಣಾಮಗಳು ಕೂಡ ದೊರಕ್ತಾ ಹೋಗ್ತವೆ. ಸ್ನೇಹಿತರೆ, ಇನ್ನು ಅಶುಭಗಳಿದ್ದರೆ ಇದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ, ನೀವು ನಾಳೆಯ ದಿನವನ್ನು ಮಂಗಳಕರವಾಗಿ ಇರಿಸಲು ಶ್ರೀ ಲಕ್ಷ್ಮೀ ದೇವಿಯವರಿಗೆ ಕೆಂಪು ಗುಲಾಬಿಯನ್ನು ನೀವು ಅರ್ಪಿಸಬೇಕಾಗಿರುತ್ತದೆ ಮತ್ತು ಶ್ರೀ ಸ್ತೋತ್ರವನ್ನು ನೀವು ಪಠಿಸಬೇಕಾಗಿರುತ್ತದೆ. ಸ್ನೇಹಿತರೆ, ನೀವು ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ನಾಳೆ ಹೋಗುವ ಮೊದಲು ತೆಂಗಿನಕಾಯಿಯನ್ನು ತಿಂದು ಹೋಗೋದ್ರಿಂದ ನಿಮಗೆ ಇರುವಂತಹ ಅಶುಭಗಳಿಗೆಲ್ಲಕ್ಕೂ ಪರಿಹಾರ ಸಿಗಲಿದೆ. ಸ್ನೇಹಿತರೆ, ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ವೃಶ್ಚಿಕ ರಾಶಿಯಾಗಿರಲಿದೆ. ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ನಾಳಿನ ದಿನ ಹೇಗಿರಲಿದೆ ಅಂತ ಕೇಳೋದಾದರೆ ಹೆಚ್ಚಿನ ಲಾಭವನ್ನು ನೀವು ಪಡಿತೀರಿ. ವ್ಯಾಪಾರದಲ್ಲಿ ನಿಮ್ಮ ಆದಾಯವು ನಾಳೆ ವೃದ್ಧಿಯಾಗಲು ಉತ್ತಮವಾದ ಅವಕಾಶಗಳು ಕೂಡ ಲಭಿಸೋದ್ರಿಂದ ನೀವು ಹೆಚ್ಚಿನ ಲಾಭವನ್ನು ಗಳಿಸ್ತಾ ಹೋಗ್ತೀರಿ. ಸ್ನೇಹಿತರೆ, ಕೆಲಸವನ್ನು ಮಾಡುವವರು ನಾಳೆ ಅಧಿಕಾರಿಗಳಿಂದ ಸಂಪೂರ್ಣವಾದ ಬೆಂಬಲವನ್ನು ನೀವು ಪಡೆಯುತ್ತೀರಿ. ಇದರಿಂದ ನೀವು
ಉನ್ನತ ಧನಲಾಭವನ್ನು ಕೂಡ ಪಡಿತಾ ಹೋಗ್ತೀರಿ. ನೀವು ಯಾವುದಾದರೂ ಆಸ್ತಿಯನ್ನು ಖರೀದಿಸಬೇಕೆಂದುಕೊಂಡಿದ್ದರೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ನಿಮ್ಮ ಕುಟುಂಬ ಜೀವನವು ಸಂತೋಷದಿಂದ ಕೂಡಿರ್ತದೆ. ಅದೇ ರೀತಿಯಲ್ಲಿ ಮನೆಯ ಹಿರಿಯ ವ್ಯಕ್ತಿಗಳ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ದೊರೆತು ಹೋಗ್ತದೆ ಸ್ನೇಹಿತರೆ. ಯಾವುದಾದರೂ ಸಂಪತ್ತಿಗೆ ಸಂಬಂಧಿಸಿದಂತೆ ವಿವಾದ ನಿಮ್ಮಲ್ಲಿ ನಡೆಯುತ್ತಿದ್ದರೆ ನಾಳೆ ನಿಮಗೆ ಅದರಲ್ಲಿ ಜಯ ಕೂಡ ಲಭಿಸ್ತಾ ಹೋಗ್ತದೆ. ನಾಳೆ ನಿಮಗೆ ನಿಮ್ಮ ಮಕ್ಕಳ ಕಡೆಯಿಂದ ಸಂತೋಷಕರವಾದಂತಹ ಸುದ್ದಿಯೂ ಕೂಡ ದೊರಕ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಆರೋಗ್ಯದ ವಿಚಾರದಲ್ಲಿ ಮೊದಲಿಗಿಂತ ನೀವು ಹೆಚ್ಚು ಉತ್ತಮವಾಗಿರಲಿದ್ದೀರಿ. ಯಾವುದೇ ಪ್ರಾಬ್ಲಮ್ ಕೂಡ ನಿಮಗೆ ಇರೋದಿಲ್ಲ ಸ್ನೇಹಿತರೆ. ಇನ್ನು ಅಶುಭಗಳಿದ್ದರೆ ಪರಿಹಾರ ಏನು ಅಂತ ಕೇಳೋದಾದರೆ, ನಾಳಿನ ದಿನವನ್ನು ಮಂಗಳಕರವಾಗಿಸಲು ನಾಳೆ ನೀವು ಓಂ ಶ್ರೀಂ ಕಮಲಾಯ ಲೈ ನಮಃ ಎಂಬ ಮಂತ್ರವನ್ನು ಪಠಿಸುವಾಗ ಪೆನ್ನಿನಿಂದ ಸರಳ ಕಾಗದದ ಮೇಲೆ ಶ್ರೀ ಮಂತ್ರವನ್ನು ಬಿಡಿಸಬೇಕಾಗಿರ್ತದೆ ಸ್ನೇಹಿತರೆ. ಮತ್ತು ಅದರ ಮೇಲೆ ಹೂವುಗಳು ಮತ್ತು ಅಕ್ಕಿಯನ್ನು ನೀವು ಅರ್ಪಿಸಬೇಕಾಗಿರ್ತದೆ ಸ್ನೇಹಿತರೆ. ನೀವು ಶುಭ ಕಾರ್ಯಗಳಿಗೆ ಎಲ್ಲಿಗಾದರೂ ಹೋಗುತ್ತಿದ್ದರೆ ನೀವು ಹೋಗುವ ಮೊದಲು ಮೊಸರಿನ ತಿಲಕವನ್ನು ಹಚ್ಚಿ ಹೋಗೋದ್ರಿಂದ ನಿಮಗೆ ಇರುವಂತಹ ಅಶುಭಗಳೆಲ್ಲವಕ್ಕೂ ಪರಿಹಾರ ಸಿಗಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಧನುಸ್ಸು ರಾಶಿಯಾಗಲಿದೆ ಸ್ನೇಹಿತರೆ. ಧನುಸ್ಸು ರಾಶಿಯವರಿಗೆ ಸೇರಿದ ಜನರಿಗೆ ನಾಳೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ಯಶಸ್ಸನ್ನು ನೀವು ಗಳಿಸ್ತಾ ಹೋಗ್ತೀರಿ. ವರಿಷ್ಠ ವ್ಯಕ್ತಿಗಳಿಂದ ಮಾರ್ಗದರ್ಶನದಿಂದ ನಾಳೆ ನಿಮಗೆ ಉತ್ತಮವಾದ ಲಾಭ ಮತ್ತು ಪ್ರಗತಿ ದೊರೆತು ಹೋಗ್ತದೆ. ಆಸ್ತಿಗೆ ಸಂಬಂಧಿಸಿದಂತಹ ಯಾವುದಾದರೂ ವಿವಾದವಿದ್ದರೆ ನಾಳೆ ಅವೆಲ್ಲವಕ್ಕೂ ಪರಿಹಾರ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ನಾಳೆ ಮನೆಯಲ್ಲಿ ಸಹೋದರರ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ಪ್ರತಿಯೊಂದು ಕಾರ್ಯಕ್ಕೂ ಸಿಗ್ತಾ ಹೋಗ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ನಾಳೆ ಉತ್ತಮವಾಗಿರಲಿದೆ ಸ್ನೇಹಿತರೆ. ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ನಿಮಗೆ ಎದುರು ಆಗೋದಿಲ್ಲ. ನಿಮಗೆ ಹೆಚ್ಚಿನ ಧನಲಾಭ ದೊರಕೋದ್ರಿಂದ ನೀವು ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ. ಕೆಲಸವನ್ನು ಮಾಡುವ ಜನರು ನಾಳೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತಾ ಹೋಗ್ತೀರಿ ಮತ್ತು ನಿಮ್ಮ ಪ್ರಭಾವ ಮತ್ತು ಗೌರವ ಮತ್ತು ಖ್ಯಾತಿ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರಲಿದ್ದೀರಿ. ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆದರೆ ಮನೆಯವರ ಮೇಲೆ ಸ್ವಲ್ಪ ಗಮನವನ್ನು ನೀವು ಹರಿಸಬೇಕಾಗುತ್ತದೆ ಸ್ನೇಹಿತರೆ. ಅಶುಭಗಳಿದ್ದರೆ ಇದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ, ಈ ದಿನವನ್ನು ನೀವು ಶುಭವಾಗಿಸಲು ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಗೆ ಜೇನುತುಪ್ಪ ಇರುವ ಸಿಹಿಯಾದ ಪಾನನ್ನು ನೀವು ಅರ್ಪಿಸಬೇಕಾಗುತ್ತದೆ. ನಾಳೆ ಶುಭ ಕಾರ್ಯಗಳಿಗೆ ಹೋಗುವಾಗ ನೀವು ಸಿಹಿ ಅಥವಾ ತೆಂಗಿನಕಾಯಿಯನ್ನು ತಿಂದು ಹೋಗೋದ್ರಿಂದ ನಿಮಗೆ ಅಶುಭಗಳಿಗೆ ಪರಿಹಾರ ಸಿಗಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮೀನ ರಾಶಿಯಾಗಿರಲಿದೆ ಸ್ನೇಹಿತರೆ. ಮೀನ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ನಿಮ್ಮ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರಲಿದೆ. ನಾಳೆ ನಿಮಗೆ ಆರ್ಥಿಕ ಲಾಭವಾಗೋದ್ರಿಂದ ಉತ್ತಮವಾದ ಅವಕಾಶಗಳನ್ನು ಕೂಡ ನೀವು ಪಡಿತಾ ಹೋಗ್ತೀರಿ. ಯಾವುದಾದರೂ ಮಹಿಳೆಯ ಬೆಂಬಲ ಮತ್ತು ಸ್ನೇಹಿತರ ಸಹಾಯದಿಂದ ನಿಮಗೆ ಲಾಭ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾಳೆ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ನಾಳೆ ನಿಮ್ಮ ಹಳೆಯ ಆಸೆಗಳೆಲ್ಲ ಪೂರ್ಣಗೊಳ್ತಾ ಹೋಗ್ತದೆ. ನಿಮಗೆ ಹೆಚ್ಚಿನ ಆರ್ಥಿಕ ಧನಲಾಭವಾಗುವಂತಹ ಯೋಗವೂ ಕೂಡ ಇರಲಿದೆ. ಮಕ್ಕಳ ಯಶಸ್ಸನ್ನು ನೋಡಿ ನೀವು ಸಂತೋಷದಿಂದಿರ್ತೀರಿ ಸ್ನೇಹಿತರೆ ಮತ್ತು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ನೀವು ಹೆಚ್ಚು ಸಕಾರಾತ್ಮಕವಾಗಿರ್ತೀರಿ ಸ್ನೇಹಿತರೆ. ಇನ್ನು ತಂದೆ ತಾಯಿಯೊಂದಿಗೆ ನೀವು ಹೆಚ್ಚಿನ ಸ್ನೇಹವನ್ನು ಹೊಂದಿರೋದ್ರಿಂದ ಅವರ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ಸಿಗಲಿದೆ. ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮವಾದ ಪ್ರದರ್ಶನವೂ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. ಇನ್ನು ಆರೋಗ್ಯದ ಬಗ್ಗೆ ಬರೋದಾದರೆ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಅಶುಭಗಳಿದ್ದರೆ ಇದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ, ಈ ದಿನವನ್ನು ಮಂಗಳಕರವಾಗಿರಿಸಲು ಕನ್ಯೆಯರಿಗೆ ತಿನ್ನಲು ಹಣ್ಣುಗಳನ್ನು ನೀಡಿ ಮತ್ತು ಮಧುರಾಷ್ಟಕಂ ಪಠಿಸಿ ನೀವು ಶುಭ ಕಾರ್ಯಗಳಿಗೆ ಎಲ್ಲಿಗಾದರೂ ಹೋಗುತ್ತಿದ್ದರೆ ನೀವು ಹೊರಡುವ ಮೊದಲು ಲವಂಗ ಮತ್ತು ಸಕ್ಕರೆಯನ್ನು ಸೇವಿಸಿ ಹೋಗೋದ್ರಿಂದ ನಿಮಗೆ ಇರುವಂತಹ ಅಶುಭಗಳೆಲ್ಲಕ್ಕೂ ಪರಿಹಾರ ಸಿಗಲಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ SPB ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ಶ್ರೀ ಲಕ್ಷ್ಮೀ ದೇವರು ನಿಮಗೆ ಸಕಲ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.